ನಮ್ಮ ಕೋಲಾರಿಂದ ಈ ಸಾರಿ ನಮ್ಮ ಕೊತ್ತೂರು ಮಂಜಣ್ಣವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಖಾಂತರ ಬೇಡಿಕೆ ಇಡ್ತಾ ಇದ್ದೀನಿ. ನಾಳೆಗೆ ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು ನಾಳೆಗೆ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. 3 ವರ್ಷದಲ್ಲಿ ಏನೇನು ಸಾಧನೆ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನೆರಡು ದಿವಸದಲ್ಲಿ ನಮ್ಮ ಶಾಸಕರು, ನಮ್ಮ MLCಗಳು ಸೇರಿ ಅದನ್ನು ನಿಮ್ಮ ಪತ್ರಿಕಾ ಮಾಧ್ಯಮಕ್ಕೆ ತಿಳಿಸ್ತಾರೆ. 3 ವರ್ಷ ಆದಮೇಲೆ ಈಗೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆಯೋ, ಏನು ಸಚಿವ ಸಂಪುಟ ವಿಸ್ತರಣೆ, ಆ ವಿಸ್ತರಣೆ ಆದ ಟೈಮಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನಮ್ಮ ಕೋಲಾರಿಂದ ಈ ಸಾರಿ ನಮ್ಮ ಕೊತ್ತೂರು ಮಂಜಣ್ಣವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಖಾಂತರ ಬೇಡಿಕೆ ಇಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದರೆ, ಅವರು 3 ವರ್ಷದಿಂದ ಅವರು ಜನಸಾಮಾನ್ಯರ ಕೆಲಸ ಮಾಡಿದ್ದಾರೆ. ಮತ್ತು ಹಿಂದುಳಿದವರು ಒಂದು ಜನಾಂಗದಿಂದ ಬಂದಿರೋರವರು. ಅದರಿಂದ ಒಂದೇ ಒಂದು MLA ಅವರು ಇಡೀ ದೇಶದಲ್ಲಿ. ಅದರಿಂದ ಅವರಿಗೆ ಈ ಸಾರಿ ವಿಸ್ತರಣೆ ಆಗಿದ್ದೇ ಆದರೆ ಅದರಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ, ಕೋಲಾರ ಜಿಲ್ಲೆಯಿಂದ ಕೊಡಬೇಕಂತೇಳಿ ಈ ಮೂಲಕ ಕೇಳ್ಕೊತೀನಿ. ಹಿಂದೆ ಕೂಡ ಅವರು 3 ಸಾರಿ MLA ಆಗಬೇಕಾಗಿತ್ತು. ಹಿಂದೆ ಫಸ್ಟ್ ಸರಿ MLA ಆಗಿ ಪಕ್ಷೇತರ MLA ಆದರೂ ಕೂಡ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಡ್ತಾರೆ. ಅದೇ ರೀತಿ ಮತ್ತೆ ಮುಳಬಾಗ್ಲಲ್ಲಿ ನಾಗೇಶ್ವರನ ಗೆಲ್ಲಿಸಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಡಿಸ್ತಾರೆ. ಮತ್ತು ಇಲ್ಲಿ ಕೆಲವು ಕಾರಣಾಂತರಗಳಿಂದ ಇಲ್ಲಿ ನಾಮಿನೇಷನ್ ಆಗಬಾರ್ದು ಅಂತ ಹೇಳಿದ ಕಾರಣಕ್ಕೆ ಅವರು ಅವತ್ತಿನ ದಿವಸ ಅವತ್ತೇನು ನಮ್ಮ ಹೈಕಮಾಂಡ್ ನಾಯಕರು ಒತ್ತಡದ ಮೇರೆಗೆ ಅವ್ರು ಏನು ಹೇಳಿದರು, ನೋಡಪ್ಪ ನೀನು ಕಾಂಗ್ರೆಸ್ಸನು, ನೀನು ಇಲ್ಲಿ ನಾಮಿನೇಷನ್ ಆಗಬಾರ್ದು ಅಂತೇಳಿ ಹಾಕಿದ್ದು ನಾಮಿನೇಷನ್ನ ನಿಮಗೆಲ್ಲ ಗೊತ್ತಿರೋ ಪ್ರಕಾರ, ನಮ್ಮ ಎಲ್ರಿಗೂ ಗೊತ್ತು ಮಾಧ್ಯಮರಿಗೆ, ಅವತ್ತು ವಾಪಸ್ ತಗೊಂಡು ಹೋಗ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಕೊಟ್ಟು. ಅದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಸರಿ MLA ಆಗಿ 3 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಅವ್ರನ್ನ ಈ ಸಾರಿ ಯಾವುದೇ ಕಾರಣಕ್ಕೆ ಮಿಸ್ ಇಲ್ಲದೆ ಅವ್ರನ್ನ ಈ ಸರಿ ಮಂತ್ರಿ ಸ್ಥಾನ ಮಾಡಬೇಕು, ಸಚಿವ ಸ್ಥಾನ ಕೊಡಬೇಕಂತೇಳಿ ಹೇಳಿ.